ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ರಹಸ್ಯ ಕೋಣೆಯಲ್ಲೆಂಬುದಾಗಿ ನಾವು ಕಳೆದ ದಿವಸಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಎಷ್ಟು ಜನಕ್ಕೆ ಆಶೀರ್ವಾದ ಆಗಿದೆ ಅದು? ಹಲ್ಲೆಲೂಯ. ನಾವು ಈಗ ಪೌಲನ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಪೊಸ್ತಲನಾದ ಪೌಲನ ಕುರಿತಾಗಿ ನಾವು ಧ್ಯಾನಿಸುವಂಥ ವಿಷಯ, ಅಪೊಸ್ತಲನಾದ ಪೌಲನನ್ನು ಕರ್ತನು ಶಕ್ತವಾಗಿ ಉಪಯೋಗ ಮಾಡಿದನು. ಹಲ್ಲೆಲೂಯ. ಹೌದಾ? ಯಾಕೆ, ಏನು ಕಾರಣ ಆತ ಉಪಯೋಗ ಮಾಡುವುದಕ್ಕೆ ಎಂಬುದಾಗಿ. ಯಾಕಂದರೆ ರೋಮಪುರದ ಪತ್ರಿಕೆ 15:18, 2 ಕೊರಿಂಥ 12:12 ಮಾತ್ರವಲ್ಲ, ಆ ಪುಸ್ತಕತೆ 14:3, ಆ ಪುಸ್ತಕತೆ 19, 11, 12 ಎಲ್ಲ ವಾಕ್ಯ ಧ್ಯಾನಿಸಿದ್ದೇವೆ. ಪೌಲನನ್ನು ಕರ್ತನು ಶಕ್ತವಾಗಿ ಆತನ ನಾಮದ ಮಹಿಮೆಗಾಗಿ ಆತನು ಉಪಯೋಗಿಸಿದ ಅದ್ಭುತ ಮಹತ್ಕಾರ್ಯ ಸೂಚಕ ಕಾರ್ಯಗಳ ಮೂಲಕ ಆತನು ಉಪಯೋಗಿಸಿದೆಂಬುದಾಗಿ ಎಲ್ಲ ವಚನಗಳಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಯಾಕೆ, ಏನು ರೀಸನ್, ಏನು ಕಾರಣ ಎಂಬುದಾಗಿ ಧ್ಯಾನ ಮಾಡುವಂಥ ವಿಚಾರವಾಗಿತ್ತು. ಅದರಲ್ಲಿ ಮೊದಲನೇದಾಗಿ ನಾವು ಧ್ಯಾನ ಮಾಡಿದ್ದು ಆತನಲ್ಲಿದ್ದಂಥ ವೈರಾಗ್ಯ, ದೇವರಿಗೋಸ್ಕರ ದೇವರ ಸೇವೆಗಾಗಿದ್ದಂಥ ಒಂದು ವೈರಾಗ್ಯ. ಪ್ರೈಸ್ ಗಾಡ್. ಎರಡನೇದಾಗಿ ನಾವು ಧ್ಯಾನ ಮಾಡಿದೆವು ಆತನಲ್ಲಿದ್ದಂಥ ಸಮರ್ಪಣ ಜೀವಿತ. ಪ್ರೈಸ್ ಗಾಡ್. ಎರಡನೇದಾಗಿ ಏನು ನಾವು ಧ್ಯಾನ ಮಾಡಿದ್ದು? ಆತನಲ್ಲಿದ್ದಂಥ ಸಮರ್ಪಣ ಜೀವಿತ ಎಂಬ ಧ್ಯಾನಿಸಿದ್ದೇವೆ. ಮೂರನೇದಾಗಿ ಆತನಲ್ಲಿದ್ದಂಥ ಆತ್ಮಭಾರ, ಆತನಲ್ಲಿದ್ದಂಥ ಆತ್ಮಭಾರ. ನಾಲ್ಕನೇದಾಗಿ ಆತನಲ್ಲಿದ್ದ ಅಧೀನತೆಯುಳ್ಳ ಜೀವಿತ ಎಂಬುದಾಗಿ ನಾವು ನಾಲ್ಕನೇದಾಗಿ ಧ್ಯಾನಿಸಿದೆವು. ನಿನ್ನೆ ದಿವಸ ಐದನೇದಾಗಿ ಧ್ಯಾನಿಸಿದ್ದು ನಾವು ಏನೆಂಬುದಾಗಿ ನಿನ್ನೆ ಧ್ಯಾನ ಮಾಡಿದ್ದೇವೆ ನಾವು. ಕಷ್ಟ, ನೋವು, ಸಂಕಟ, ವೇದನೆ, ಹೋರಾಟಗಳ ಮಧ್ಯದಲ್ಲಿ ಹಲ್ಲೆಲೂಯ ನಂಬಿಕೆಯಲ್ಲಿ ಸವಾಲುಗಳನ್ನು ಎದುರಿಸಿ ದೃಢವಾಗಿ ನಿಂತು ಸೇವೆಯನ್ನು ಮಾಡುವಂಥದ್ದು. ಪ್ರೈಸ್ ಗಾಡ್. ನಿನ್ನೆ ದಿವಸ ಆ ಸಂಗತಿಯನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ಆರನೇ ಸಂಗತಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಅಪೊಸ್ತಲನಾದ ಪೌಲನನ್ನು ಕರ್ತನು ಯಾಕೆ ಉಪಯೋಗಿಸಿದನು ಎಂಬುದಾಗಿ. ಪ್ರೈಸ್ ಗಾಡ್. ಹಲ್ಲೆಲೂಯ. ಆರನೇ ಕಾರಣ ಅಪೊಸ್ತಲನಾದ ಪೌಲನನ್ನು ದೇವರು ಉಪಯೋಗ ಮಾಡಲಿಕ್ಕೆ ಆತನಲ್ಲಿದ್ದಂಥ ದೀನತೆಯುಳ್ಳ ಜೀವಿತ ಅಥವಾ ತಗ್ಗುತನ, ತಗ್ಗಿಸಿಕೊಂಡಂಥ ಒಂದು ಜೀವಿತ ಎಂಬುದಾಗಿ. ಪ್ರೈಸ್ ಗಾಡ್. ನಾವು ಕೆಲವೊಂದು ವಾಕ್ಯಗಳನ್ನು ಓದುವ. ಒಂದನೇದಾಗಿ 1 ಕೊರಿಂಥ 3:7 ವಾಕ್ಯ ಓದಿ. 1 ಕೊರಿಂಥ 3:7. ಹೀಗಿರಲಾಗಿ ನೆಡುವವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷ. ಇಲ್ಲಿ ಆತನು ತನ್ನ ಸೇವೆಯಲ್ಲಿ ಪರಿಪೂರ್ಣವಾಗಿ ಕರ್ತನಿಗೆ ಅಥವಾ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅಲ್ಲಲ್ಲಿಯ ಸುವಾರ್ತೆ ಸಾರುವವನು, ಬೆಳೆಸುವವನು, ಹಲ್ಲೆಲೂಯ, ಅಥವಾ ತಂದವನು ಇನ್ಯಾರು ಕೂಡ ಮುಖ್ಯವಲ್ಲ. ಮುಖ್ಯ ಯಾರಾಗಿದ್ದಾನೆ? ಎಲ್ಲಕ್ಕೂ ಮೂಲ ಕಾರಣದ ದೇವರೆಂಬುದಾಗಿ ದೇವರಿಗೆ ಮಹಿಮೆ ಸಲ್ಲಿಸುವಂತಹ ಈ ಅಪೊಸ್ತಲ ಪೌಲನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇನ್ನೊಂದು ವಾಕ್ಯ ಓದಿ. 2 ಕೊರಿಂಥ 12:11. 2 ಕೊರಿಂಥಿಯನ್ ಚಾಪ್ಟರ್ 12 ವರ್ಸಸ್ 11. ನಾನು ಹೇಗೆ ಬರೆದು ಬುದ್ಧಿಹೀನನಾದೆನು, ಅದಕ್ಕೆ ನೀವೇ ನನ್ನನ್ನು ಬಲವಂತ ಮಾಡಿದಿರಿ. ನಿಮ್ಮಿಂದಲೇ ನನಗೆ ಹೊಗಳಿಕೆ ಉಂಟಾಗಬೇಕಾಗಿತ್ತು. ಯಾಕೆಂದರೆ ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠರಾದ ಅಪೊಸ್ತಲರು ಅನ್ನಿಸಿಕೊಳ್ಳುವ ಆ ಜನರಿಗಿಂತ ಒಂದರಲ್ಲಿ ಆದರೂ ಕಡಿಮೆಯಾಗಲಿಲ್ಲ. ನಾನು ಕೇವಲ ಅಲ್ಪನಾದರೂ, ತನ್ನನ್ನು ತಗ್ಗಿಸಿಕೊಂಡು ಮಾತನಾಡುವಾಗ ತನ್ನನ್ನು ತಗ್ಗಿಸಿಕೊಂಡು ಮಾತಾಡುವಂಥ ಪೌಲನನ್ನು ಇಲ್ಲಿ ನಾವು ನೋಡ್ತದೆ. ಅಂದರೆ ತಾನು ದೊಡ್ಡವನು, ಹಾಗೆ ತನ್ನ ಕುರಿತಾಗಿ ಎಚ್ಚರ ಪಡುವಂಥದ್ದು, ಎಚ್ಚರ ಪಡಲಿಕ್ಕೆ ಉಂಟು ಅವನಲ್ಲಿ. ಆ ರೀತಿ ಅಭಿಷೇಕ ಆತನ ಮೇಲೆ ಇತ್ತು. ಆ ರೀತಿಯ ಅದ್ಭುತಗಳು, ಸೂಚಕ ಕಾರ್ಯಗಳು ಆತನ ಸೇವೆ ಮೂಲಕ ಕರ್ತನು ಮಾಡ್ತಾ ಇದ್ದ. ಎಷ್ಟೋ ಸಭೆಗಳನ್ನು ಸ್ಥಾಪಿಸಿದಂಥ ಕೀರ್ತಿ ಅಪೊಸ್ತಲ ಪೌಲನಿಗಿದೆ. ಆದರೂ ಮಾತಾಡುವಾಗಲೂ ತನ್ನ ತಗ್ಗಿಸಿಕೊಂಡು ಮಾತಾಡುವಂಥ ಪೌಲನ ಕುರಿತಾಗಿ ನೋಡ್ತಾ ಇನ್ನೊಂದು ವಾಕ್ಯ ಓದಿ. 1 ತಿಮೋಥೆಯ 1ನೇ ಅಧ್ಯಾಯ 16-18 ವಾಕ್ಯ. ಬುಕ್ ಆಫ್ 1 ತಿಮೋಥಿ ಚಾಪ್ಟರ್ 1 12-16. 12-16. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು, ನನಗೆ ಬಲವನ್ನು ದಯಪಾಲಿಸಿದನು. ನನಗೆ ಬಲವನ್ನು ದಯಪಾಲಿಸಿದವನು
ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಆತನು ಬಲ ಕೊಡದೆ ಹೋದರೆ ನಾವು ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದನೆಗೆ ಹೇಳ್ತಾನೆ, ಈ ಸ್ವಾರ್ಥ ಸೇವೆ ನನಗೆ ಯಾರಿಂದ ಕೊಡಲ್ಪಟ್ಟಿದ್ದು? ಕರ್ತನಿಂದ ಕೊಡಲ್ಪಟ್ಟಿದ್ದು, ಯೇಸುವಿನಿಂದ ಕೊಡಲ್ಪಟ್ಟಿದ್ದು. ಬಲವನ್ನು ಕೊಟ್ಟದ್ದು ಯಾರು ಸೇವೆ ಮಾಡಲಿಕ್ಕೆ? ಕರ್ತನೇ ಬಲ ಕೊಟ್ಟದ್ದು. ಮುಂದೆ ಓದಿ. ಮೊದಲು ದೂಷಕರು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ಮುಂಚೆ ಏನಾಗಿದ್ದ? ಅವನು ದೂಷಕ, ಸಭೆ ಹಿಂಸಕನಾಗಿದ್ದ. ಆದ್ರೆ ದೇವರು ಅವನನ್ನು ನಂಬಿಗಸ್ತನೆಂದು ಎಣಿಸಿ ಈ ಸ್ವಾರ್ಥ ಸೇವೆಯ ಜವಾಬ್ದಾರಿಯನ್ನು ಆತನಿಗೆ ವಹಿಸಿಕೊಡುವುದನ್ನು ನಾವು ಕಾಣ್ತೇವೆ. ಸ್ವಾರ್ಥ ಸೇವೆಯಲ್ಲಿ ಮುಖ್ಯವಾಗಿ ಬೇಕಾದ ನಂಬಿಗಸ್ತಿಕೆ ಜೀವಿತ. ನಂಬಿಗಸ್ತರಾಗಿ ಯಾರೆಲ್ಲ ಸೇವೆ ಮಾಡ್ತಾರಲ್ಲ ಅಂತವನ ಕರ್ತನ ಮೇಲಕ್ಕೆತ್ತುತ್ತಾ ಇರುತ್ತಾನೆ. ಓಕೆ, ಮುಂದೆ ಓದಿ. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಆಗಿದೆ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಏನ್ ಹೇಳ್ತಿದ್ದಾನೆ ಆತನು? ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಮುಂದೆ ಓದಿ. ಆದರೆ ಇನ್ನು ಮುಂದೆ ನಿತ್ಯ ಜೀವಕ್ಕಾಗಿ ತನ್ನ ಮೇಲೆ ನಂಬಿಕೆ ಇಡುವವರಿಗೆ ತನ್ನ ದೀರ್ಘ ಶಾಂತಿಯ ದೃಷ್ಟಾಂತವಿರಬೇಕೆಂದು ಕ್ರಿಸ್ತ ಯೇಸು ಮುಖ್ಯ ಪಾಪಿಯಾದ ನನ್ನನ್ನು ಕರುಣಿಸಿ ನನ್ನಲ್ಲಿ ತನ್ನ ಪೂರ್ಣ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನು. ತನ್ನನ್ನು ತಗ್ಗಿಸಿಕೊಂಡು ಪಾಪಿಗಳಲ್ಲೇ ಮುಖ್ಯ ಪಾಪಿ ನಾನಾಗಿದ್ದೆ ಅಂತ ನನಗೆ ಆತನು ತನ್ನ ಹೇಳಿಕೊಳ್ಬೇಕಾದ್ರೆ ದೊಡ್ಡ ಜ್ಞಾನಿ ಅವನು, ದೊಡ್ಡ ವಿದ್ಯಾವಂತ ಅವನು. ವಿದ್ಯಾಭ್ಯಾಸ ಮಾಡಿ ಗಮಲಿಯನ ಪಾದಪೀಠದಲ್ಲಿ ಧರ್ಮಶಾಸ್ತ್ರವನ್ನು ಕಲಿತು ಅಭ್ಯಾಸ ಮಾಡಿದಂಥ ವ್ಯಕ್ತಿ ಅವನು. ಅವನಿಗೆ ಸೆಕ್ಯುಲರ್ ವಿದ್ಯಾಭ್ಯಾಸ ಇದೆ, ಧರ್ಮಶಾಸ್ತ್ರದಲ್ಲಿ ಕೂಡ ವಿದ್ಯಾಭ್ಯಾಸ ಇದೆ, ಒಳ್ಳೆ ಜ್ಞಾನಿ ಪಂಡಿತ. ಆದರೆ ಏನು ಹೇಳ್ತಾ ಇದ್ದಾನೆ? ಪಾಪಿಗಳಲ್ಲೇ ಮುಖ್ಯ ಪಾಪಿಯಾದ ನನ್ನನ್ನು ಆತನೇನು ಮಾಡಿದ? ಕರುಣಿಸಿ ತನ್ನಲ್ಲಿ ತನ್ನ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನೆ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ವಾಕ್ಯ ಓದುವ. ಎಫೆಸ ಪತ್ರಿಕೆ 3:8-9. ಬುಕ್ ಆಫ್ ಎಫೆಸ್ ಚಾಪ್ಟರ್ 3 7-9 ಓದಿ. 7-9 ಓದಿ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ನೋಡಿ, ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಅಂತ ತಿಳಿಸುವ ಹಾಗೆಯೋ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸನವಾಯಿತು. ಎಂಥ ತಗ್ಗುತನವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಏನು ಹೇಳ್ತಿದ್ದೇನೆ? ಆತನು ದೇವ ಜನರಲ್ಲೇ ಅತ್ಯಲ್ಪನಾದ ನಾನು. ತನ್ನನ್ನು ತಗ್ಗಿಸಿಕೊಳ್ಳುವಂಥ ಪೌಲನ ಕುರಿತಾಗಿ ಇಲ್ಲಿ ನಾವು ಕಾಣ್ತೇವೆ. ಪ್ರೈಸ್ ಗಾಡ್. ಓಕೆ, 1 ಕೊರಿಂಥ 15 7-10 ವಾಕ್ಯ ಓದುವ. ಬುಕ್ ಆಫ್ 1 ಕೊರಿಂಥಿಯನ್ ಚಾಪ್ಟರ್ 15 7-10. ತರುವಾಯ ಆತನು ಅದೇ ಓದಿ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಕಟ್ಟೆ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ಅಪೊಸ್ತಲರಲ್ಲಿ ಏನಾಗಿದ್ದೇನೆ? ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೊಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯತೆ ನನ್ನಲ್ಲಿ ಏನಿಲ್ಲ. ಮುಂದೆ ಓದಿ. ಆದರೆ ನಾನು ಎಂತವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂತವನಾಗಿದ್ದೇನೆ. ನಾನೀಗ ಎಂತವನಾಗಿದ್ದೇನೋ ಅದು ದೇವರ ಕೃಪೆಯಿಂದ ಅಂತವನಾಗಿದೆ. ಅಂದ್ರೆ ನನಗೆ ಅಪೊಸ್ತಲನಾಗಿದ್ದೇನೆ, ದೇವರ ಸೇವೆ ಮಾಡ್ತಿರುವಂಥದ್ದು ಅದು ಕೇವಲ ದೇವರ ಕೃಪೆಯಿಂದ. ತನ್ನನ್ನು ಪರಿಪೂರ್ಣವಾಗಿ ತಗ್ಗಿಸಿಕೊಳ್ಳುವಂತಹ ಅಪೊಸ್ತಲ ಪೌಲನ ಕುರಿತಾಗಿ ನೋಡ್ತೇವೆ.
ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ದೀನತೆ ಪ್ರಕಟ ಆಗುವುದಾದರೆ, ತಗ್ಗುತನ ಪ್ರಕಟ ಆಗುವುದಾದರೆ, ಅಲ್ಲಲ್ಲಿ ಕರ್ತನು ಖಂಡಿತವಾಗಿ ಅಂತ ವ್ಯಕ್ತಿಗಳನ್ನು ಮೇಲಕ್ಕೆ 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 ಎತ್ತುತ್ತಾ ಬರುತ್ತಾನೆ. ಅನೇಕರ ಜೀವಿತಗಳಲ್ಲಿ ನಾವು ನೋಡ್ತೇವೆ, ಚಿಕ್ಕ ಕೃಪಾವರ ಸಿಕ್ಕಿದ ಕೂಡಲೇ ಅವರಿಗೆ ಗೊತ್ತಿಲ್ಲದೆ ಅಹಂಕಾರ ಬಂದು ಬಿಡ್ತದೆ. ಇನ್ನೊಬ್ಬರನ್ನು ತಾಸನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ, ಇನ್ನೊಳಗೆ ತಮ್ಮನ್ನೇ ಹೋಲಿಸಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದಾಗಿ ಅವ್ರ ಮೇಲಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ತಡೆಗಳು, ಅವರ ಜೀವಿತದಲ್ಲಿ ಆತ್ಮಿಕ ಅಭಿವೃದ್ಧಿ ಆಗ್ತಾ ಇಲ್ಲ. ಅವರ ಸೇವೆಗೆ ಒಂದು ಅಭಿವೃದ್ಧಿ ಸಿಗ್ತಾ. ಕಾರಣ ಏನು? ಒಳಗಡೆ ಇರುವಂಥ ಅಹಂಕಾರ. ಇದರ ವಾಕ್ಯ ಏನಿರ್ತದೆ ಅಂದರೆ, ಜ್ಞಾನೋಕ್ತಿ 16:18, ಪ್ರೋಬ್ 16:18 ಹೇಳ್ತದೆ, ಉಬ್ಬಿನಿಂದ ದೊಬ್ಬು, ಗರ್ವದಿಂದ ಭಂಗ. ಎಲ್ಲ ಹೇಳಿ, ಉಬ್ಬಿನಿಂದ ದೊಬ್ಬು, ಗರ್ವದಿಂದ ಭಂಗ. ಒಂದು ಚಿಕ್ಕ ಕೃಪಾವರ ಸಿಕ್ಕಿದಾಗ ನಾವದು ನಂಬಿಗಸ್ತರಾಗಿ ನಮ್ಮ ನಾಯಕತ್ವ ಅಡಿಯಲ್ಲಿ ಇದ್ದುಕೊಂಡು, ಆ ಕವರಿಂಗಲ್ಲಿ ಇದ್ದುಕೊಂಡು ನಾವು ಸೇವೆ ಮಾಡುವುದಾದರೆ ದೇವರು ಇನ್ನೂ ಹೆಚ್ಚಾದ ಕೃಪಾವರ ನಮಗೆ ಕೊಡ್ತಾನೆ. ಇನ್ನೂ ಹೆಚ್ಚು ದೇವರಿಗೋಸ್ಕರ ಪ್ರಕಾಶಿಸುವ ಹಾಗೆ ಆತ ನಮಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆದರೆ ಕೆಲವೊಬ್ಬರಿಗೆ ದೇವರು ಒಂದನ್ನು ಕೊಟ್ಟು ನೋಡ್ತಾನೆ, ಅದು ಅವರಲ್ಲಿ ನಂಬಿಗಸ್ತಕ್ಕೆ ಇಲ್ಲದೆ ಇರುವುದರಿಂದ ಇನ್ನೂ ಕೂಡ ಅವರು ಅದರಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯವಾಗಲ್ಲ. ಎಷ್ಟು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ, ಪ್ರೈಸ್ ಗಾಡ್. ಸೇವೆಯಲ್ಲಿ ಆತ್ಮಿಕ ಜೀವಿತದಲ್ಲಿ ತಗ್ಗುತನ ಇಲ್ಲದೆ ಹೋದರೆ, ದೀನತೆ ಇಲ್ಲದೆ ಹೋದರೆ, ನಮ್ರತೆ ಇಲ್ಲದೆ ಹೋದರೆ ನಾವು ಅನೇಕ ಶ್ರೇಷ್ಠವಾದದನ್ನು ನಾವು ಕಳ್ಕೊಳ್ಳುವಂಥ ಅಪಾಯ ದೇವ ಜನರ ಜೀವಿತದಲ್ಲಿ ಇದೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸೇವೆ ಜಗಳ ಮಾಡಿ ಬರುವಂಥದ್ದಲ್ಲ, ಸೇವೆ ಹೋರಾಡಿ ಬರುವಂಥದ್ದಲ್ಲ, ಸೇವೆ ಕೇಳಿ ತಗೊಂಡುವಂಥದ್ದಲ್ಲ, ಸೇವೆ ದೇವರಿಂದ ಬರುವಂಥದ್ದಾಗಿದೆ. ಪೌಲ ಒಂದು ಮಾತನ್ನು ಹೇಳ್ತಾನೆ ನೋಡಿ, ಆ ಪುಸ್ತಕ ಗಲಾತ್ಯ 1:11-12 ಓದಿ. ಬುಕ್ ಆಫ್ ಗಲೀಷಿಯನ್ ಚಾಪ್ಟರ್ 1:11-12 ಓದಿ. ಗಲಾತ್ಯ 1:11-12. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ. ಯಾರಿಂದ ಹೊಂದಲಿಲ್ಲ? ಮನುಷ್ಯನ ಹೊಂದಲಿಲ್ಲ. ನನಗೆ ಯಾರು ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಇನ್ನೊಂದು ವಾಕ್ಯ, 1ನೇ ವಾಕ್ಯದಿಂದ ಓದಿ. ಸೇಮ್ ಚಾಪ್ಟರ್, ಗಲಾತ್ಯ 1:1-2-3 ಓದಿ. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರ. ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲೋದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು. ಪ್ರೈಸ್ ಗಾಡ್. ಅಂದ್ರೆ ಸೇವೆ ನಮಗೆ ದೇವರು ಕೊಡ್ತಾನೆ. ಅನೇಕರು ಒಂದು ಹಂತದ ಇನ್ನೊಂದು ಹಂತಕ್ಕೆ ಹೋಗೋಕ್ಕೆ ಮುಂಚೆನೆ ಒಳಗಿರುವಂಥ ಗರ್ವದ ನಿಮಿತ್ತ, ಹೆಮ್ಮೆದ ನಿಮಿತ್ತವಾಗಿ ಅದನ್ನು ಕಳ್ಕೊಂಡು ಬಿಡ್ತಾರೆ. ಹಲ್ಲೆಲೂಯ. ಇಂಪಾರ್ಟೆಂಟ್ ಅಧೀನತೆ ವಿಷಯದಲ್ಲಿ, ಕೆಲವೊಬ್ಬರು ಅಧೀನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಅಧೀನತೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತುಂಬ ನಾವು ಜಾಗೃತಿಯಾಗಿ ನಿಲ್ಲುವವರಾಗಿರಬೇಕು. ಹಲ್ಲೆಲೂಯ. ನಾವು ಎಲಿಷನ ಕುರಿತಾಗಿ ಓದುತ್ತೇವೆ. ಎಲಿಯನ ಆತ್ಮಿಕ ಹೊದಿಕೆಯಲ್ಲಿ ನಿಂತುಕೊಂಡು ಸೇವೆ ಮಾಡಿದ. ಅತಿಕ್ರಮಿಸಿ ಆತನು ಯಾವತ್ತೂ ಕೂಡ ಹೋಗಲಿಲ್ಲ. ಹೌದಾ? ಜೋಶುವ ಮೋಶೆಯ ಆತ್ಮಿಕ ಹೊದಿಕೆಯಲ್ಲಿ ನಿಂತುಕೊಂಡು ಸೇವೆ ಮಾಡಿದ. ಅತಿಕ್ರಮಿಸಿ ಆತನು ಹೋಗಲಿಲ್ಲ. ಮೋಶೆಯನ್ನು ಸಮಯ ಬಂದಾಗ ಏನಾಯಿತು? ಎಲಿಯನಿಗಿರುವ ಆತ್ಮದಲ್ಲಿ ದ್ವಿಗುಣವಾದ ಅಭಿಷೇಕ ಯಾರಿಗೆ ಸಿಕ್ಕಿತು? ಎಲಿಷನಿಗೆ ಸಿಕ್ಕಿತು. ಮೋಶಗಿಂತಲೂ ಶಕ್ತವಾಗಿ ಯೋಶುವನು ಉಪಯೋಗಿಸಲ್ಪಟ್ಟನು. ಅದಕ್ಕೆ ಒಂದು ವಾಕ್ಯ ಓದಿ. 1 ಪೇತ್ರ 5:5-6 ವಾಕ್ಯ. 1 Peter chapter 5:5-6 ವರ್ಸ್. ಬೇಗ ಓದಬೇಕು. 1 ಪೇತ್ರ 5:5-6. ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿ. ನೋಡಿ, ಒಂದನೇದಾಗಿ ಏನಾಗಿರಬೇಕು? ಯವನಸ್ಥರ ಕಾಲ ಯವನಸ್ಥರಿಗೆ ಮಾತ್ರ ಅಲ್ಲ, ದೇವರಿಗೆ 100 ವರ್ಷದವರೆಗೆ ಅದಕ್ಕಿಂತ ಮೇಲ್ಪಟ್ಟಿದ್ರು ಕೂಡ ದೇವರಿಗೆ ಯವನಸ್ಥರೇ ಎಲ್ಲರೂ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಅದಕ್ಕಾಗಿ ಕೆಲವು ಕಡೆ ಸಹೋದರಿಯರೇ ಅಂತ ಬರೆದಿದೆ. ಅದಕ್ಕೆ ಸಹೋದರಿಗೆ ಮಾತ್ರ ಅಲ್ಲ, ಅದು ಸಹೋದರರು ಸೇರಿಸಲ್ಪಟ್ಟಿರ್ತಾರೆ. ಕೆಲವು ಕಡೆ ಬ್ರದರ್ಸ್. ಹಾಗಾದರೆ ಅದನ್ನು ನೋಡಿದೆ,
1 ಕೊರಿಂಥ 12:1 ವಾಕ್ಯ, ಸಹೋದರರೇ, ಪವಿತ್ರಾತ್ಮನ ವರಗಳ ಕುರಿತು ನೀವು ತಿಳಿಯದಿರಬಾರದು ನಿಮಗೆ ನಾನು ಬರೀತ. ಅದರ ಅರ್ಥ ವರಗಳನ್ನು ಕೇವಲ ಸಹೋದರರು ಮಾತ್ರ ಹೊಂದಿಕೊಳ್ಬೇಕು, ಸಹೋದರರು ಹೊಂದ್ಕೊಳ್ಬಾರ್ದ ಅರ್ಥ. ನಾವು ಅದನ್ನು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋ ರೀತಿ ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. ಯವನಸ್ಥರು ಅಂತ ಹೇಳಿದಾಗ ಇದು ಕೇವಲ ಯವನಸ್ಥರಿಗಾಗಿ ಮಾತ್ರ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟನ್ನು ಯಾರು ಕೂಡ ಯೋಚನೆ, ಪಾಯಕ್ಕೆ ಬಂದವರು ನಮಗೆ ಸಂಬಂಧಪಟ್ಟದಂತ ಯಾವತ್ತೂ ಯೋಚನೆ ಮಾಡಬಾರ್ದು. ಅಲ್ಲಲ್ಲಿ ಓದಿ, ಯವನಸ್ಥರೇ ಅದೇ ರೀತಿ ಯಾರಿಗೆ ಅಧೀನರಾಗಿರಬೇಕು? ಹಿರಿಯರಿಗೆ ಅಧೀನರಾಗಿರಬೇಕು. ನಿಮ್ಮ ಮೇಲೆ ಒಬ್ಬರು ನಾಯಕರಿರಬೇಕು, ಲೆಕ್ಕ ಕೇಳೋರೊಬ್ಬರು ಇರಬೇಕು, ಬುದ್ಧಿ ಹೇಳೋರೊಬ್ಬರು ಇರಬೇಕು, ನಿಮ್ಮನ್ನು ತಿದ್ದುವರೊಬ್ಬರು ಇರಬೇಕು. ಕರೆಕ್ಷನ್ ಮಾಡಿ, ಇಲ್ಲಾದ್ರೆ ಅಪಾಯಕ್ಕೆ ಗುರಿ ಆಗ್ತೀರಾ, ಪಾಪದಲ್ಲಿ ಬಿದ್ದೋಗ್ತೀರಾ, ವ್ಯಭಿಚಾರದಲ್ಲಿ ಬೀಳ್ತೀರಾ. ಹಲ್ಲೆಲೂಯ. ನಮ್ಮ ಮೇಲೆ ಒಬ್ಬರು ಇರಬೇಕು. ಸಬ್ಮಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೇವೆಯಲ್ಲಿ, ಆತ್ಮಿಕ ಜೀವಿತದಲ್ಲಿ ಸಬ್ಮಿಷನ್ ಇಲ್ಲದೆ ಹೋದ್ರೆ, ಅಧೀನತೆ ಇಲ್ಲದೆ ಹೋದ್ರೆ ಅಂತ ವ್ಯಕ್ತಿ ಅಪಾಯದಲ್ಲಿದ್ದಾನೆಂಬುದಾಗಿ ಅರ್ಥ. ಅದಕ್ಕೆ ತಗ್ಗುತನ, ದೀನತೆ ಎಂಬುವಂಥದ್ದು. ಯಾಕೆ ಅತಿಕ್ರಮಿಸಿ ಕೆಲವೊಬ್ರು ಓಡ್ತಾರೆ? ಸಬ್ಮಿಷನ್ ಇರುವುದಿಲ್ಲ ಅವರ ಜೀವಿತದಲ್ಲಿ. ಹಲ್ಲೆಲೂಯ. 25 ವರ್ಷಗಳ ನನ್ನ ಪೂರ್ಣ ಸೇವೆಯ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. ಎಷ್ಟೋ ಜನನ ನೋಡಿದ್ದೇನೆ. ನಾವು ನಾಯಕತ್ವದ ಅಧೀನದಲ್ಲಿ ಇದ್ದುಕೊಂಡು ಸೇವೆ ಮಾಡಿದರೆ ಅದು ನಮ್ಮ ಜೀವಿತಕ್ಕೊಂದು ಆಶೀರ್ವಾದ ಆಗಿರ್ತದೆ. ಮೊನ್ನೆ ದಿವಸ ಹೇಳಿದ್ದೆ ನಾನು, ನಮ್ಮ ಆತ್ಮೀಯ ಜೀವಿತ, ನಮ್ಮ ಸೇವೆಯನ್ನು ಪ್ರವಾದನೆಯೊಂದಿಗೆ ಅಳೆಯಬೇಡಿ. ಪ್ರವಾದನ ಸೇವೆ ಸಭೆಯನ್ನು ಭಕ್ತಿವೃದ್ಧಿ ಮಾಡಲಿಕ್ಕೆ ಕೊಡಲ್ಪಟ್ಟದ್ದು. ಎಲ್ಲ ನಾವು ನಮ್ಮ ಆತ್ಮಿಕ ಜೀವಿತ, ನಮ್ಮ ಸೇವೆಗೆ ಎಲ್ಲಕ್ಕೂ ನಾವು ವಾಕ್ಯವನ್ನು ನೋಡಬೇಕು. ವಾಕ್ಯವೇ ಆಧಾರ. ಒಂದು ಪ್ರವಾದನೆ ವಾಕ್ಯ ಆಧಾರವಾಗಿ ಇಲ್ಲದೆ ಹೋದರೆ ಅದು ದೇವರಿಂದ ಬಂದದ್ದಲ್ಲ. ಮೊನ್ನೆ ಕಲಿಸಿದ್ದೇನೆ ನಿಮಗೆ ನಾನು. ಹಲ್ಲೆಲೂಯ. ಒಬ್ಬ ಪ್ರವಾದಿ ಬಂದು ಪ್ರವಾದನೆ ಮೂಲಕ ನಿಮ್ಮನ್ನು ಒಂದು ಸಭೆಯಿಂದ ತಪ್ಪಿಸಿದ್ರೆ, ಒಂದು ಸೇವೆಯಿಂದ ತಪ್ಪಿಸಿದ್ರೆ, ಒಂದು ಅನ್ಯೋನ್ಯತೆಯಿಂದ ತಪ್ಪಿಸಿದ್ರೆ, ಒಂದು ಸೇವಕರ ಸಂಬಂಧದಿಂದ ತಪ್ಪಿಸಿದ್ರೆ ಆ ಪ್ರವಾದನೆ ದೇವರಿಂದ ಬಂದ ಪ್ರವಾದನೆ ಅಲ್ಲ, ದೇವರಾತ್ಮನ ಗಲಿಬಿಲಿಗೆ ಕಾರಣನಲ್ಲ. ಹಲ್ಲೆಲೂಯ. ದೇವರ ವ್ಯವಸ್ಥೆಗೆ ವಿರುದ್ಧವಾಗಿ, ದೇವರ ನಿಯಮಕ್ಕೆ ವಿರುದ್ಧವಾಗಿ ಪ್ರವಾದನೆ ಬರುವುದಿಲ್ಲ. ಪ್ರವಾದನೆ ಬಂದರೆ ದೇವರ ನಿಯಮದಲ್ಲಿ, ದೇವರ ವ್ಯವಸ್ಥೆ ನಿಮ್ಮನ್ನು ಇನ್ನೂ ದೃಢಪಡಿಸ್ತದೆ, ಗಟ್ಟಿ ಮಾಡ್ತದೆ. ಅದು ಪ್ರವಾದನೆ, ನಿಜವಾದ ಪ್ರವಾದನೆ. ಹಲ್ಲೆಲೂಯ. ದೇವರಾತ್ಮನ ಹೇಳ್ತಿದ್ದಾನೆ, ಈ ಸಭೆ ನೀವು ಬಿಟ್ಟು ಬರಬೇಕು ಅಂತ. ಯಾವ ದೇವರು ಹೇಳಿದ್ದು ಸಭೆ ಬಿಟ್ಟು ಬರಬೇಕಂತ? ಹಲ್ಲೆಲೂಯ. ಎಷ್ಟು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ದೇವರಾತ್ಮ ಹೇಳ್ತಾ ಇದ್ದಾನೆ, ನಿಮ್ಮ ಮನೆಯಲ್ಲಿ ಒಂದು ಸಭೆ ಸ್ಟಾರ್ಟ್ ಮಾಡಬೇಕಂತ. ಯಾವ ದೇವರಾತ್ಮ ಹೇಳಿದ್ದು? ನಿಮಗೊಂದು ಸಭೆ ಇದೆ, ನಿಮಗೊಂದು ನಾಯಕರಿದ್ದಾರೆ, ಒಂದು ಕನೆಕ್ಟ್ ಆಗಿದ್ರೆ ಒಂದು ಸಭೆಗೆ. ಕೆಲವೊಬ್ಬರು ನೋಡಿ ಪ್ರವಾದನೆ ಬಂದು ಹೇಳ್ತಾರೆ ನಿಮಗೆ ಬಂದು, ಮತ್ತೆ ನಾನು ಬಂದದ್ದು ನಿಮ್ಮ ಭಾಷೆಗೆ ಹೇಳಬೇಡಿ. ಹಲ್ಲೆಲೂಯ. ಗೊತ್ತು, ಭಾಷೆಗೆ ಹೇಳಿದ್ದೆ ಗೊತ್ತು, ಅವರು ಓಡಿಸ್ತಾರಂತ ಗೊತ್ತು. ಹಲ್ಲೆಲೂಯ. ಅವ್ರು ಸಿಕ್ಕಾಕೊಳ್ತಾರಂತ ಗೊತ್ತು, ಎಕ್ಸ್ಪೋಸ್ ಆಗ್ತಾರಂತ ಗೊತ್ತು. ಹಲ್ಲೆಲೂಯ. ಅದ ಕಾರಣ ಸಬ್ಮಿಷನ್ ಇದ್ದರೆ ಬೆಳೀತೀರ ನೀವು. ಅಭಿಷೇಕ ಬೆಳೀತದೆ. ಅಭಿಷೇಕ 133 ಕೀರ್ತನೆ ಒಂದು ವಾಕ್ಯದಿಂದ ಅದು ತುಂಬ ಅರ್ಥವಾಗಿರ್ತದ್ದು. ಸಹೋದರ ಒಂದಾಗಿರುವುದು ಎಷ್ಟೋ ರಮ್ಯವಾದದ್ದು. ಅಲ್ಲಿ ಆಶೀರ್ವಾದ ಇದೆ. ಅಲ್ಲಿ ಏನಿದೆ? ಅಭಿಷೇಕ ಇದೆ, ಆಶೀರ್ವಾದ ಇದೆ. ಅಲ್ಲಿ ಆಶೀರ್ವಾದ ಇದೆ. ಕನೆಕ್ಟ್ ಆಗಿ, ಅಭಿಷೇಕಕ್ಕೆ ಒಂದು ಕನೆಕ್ಟ್ ಆಗಿ ನಾವು ನಿಲ್ಲುವಾಗ, ಆತ್ಮಿಕ ಹೊದಿಕೆ ಅಭಿಷೇಕದಲ್ಲಿ ಕನೆಕ್ಟ್ ಆಗಿ ನಿಲ್ಲುವಾಗ ಅದು ನಮ್ಮನ್ನು ಉನ್ನತಿ ಕರ್ಕೊಂಡು ಹೋಗುವಂಥದ್ದು, ಅದು ಆಶೀರ್ವಾದ ಕರ್ಕೊಂಡು ಹೋಗುವಂಥದ್ದಾಗಿದೆ. ಹಲ್ಲೆಲೂಯ. ಆದ ಕಾರಣ ಚಿಕ್ಕ ಕೃಪೆ ಸಿಕ್ಕಿದಾಗ ದೇವರಿಗೆ ಸ್ತೋತ್ರ ಹೇಳ್ಕೊಂಡು ಒಂದು ನಮ್ಮ ನಾಯಕತ್ವದ ಅಧೀನತೆಯಲ್ಲಿ ನಾವು ಸೇವೆಯನ್ನು ಮಾಡುವರಾಗಿರಬೇಕು. ಹಲ್ಲೆಲೂಯ. ಅಥವಾ ನಮಗೆ ಒಂದು ಸೇವೆಯಲ್ಲಿ ಅವಕಾಶ ಸಿಕ್ಕಿದಾಗ, ಸಭೆಯಲ್ಲಿ ಒಂದು ಅವಕಾಶ ಸಿಕ್ಕಿತ್ತು, ಇನ್ನೊಬ್ಬರನ್ನು ತಾತ್ಸಾರ ಮಾಡುವಂಥದ್ದಲ್ಲ, ಇನ್ನೊಬ್ಬರನ್ನು ಕೀಳು ಮಟ್ಟದಲ್ಲಿ ನೋಡಬಾರದು, ಕೀಳು ದೃಷ್ಟಿಯಿಂದ ನಾವು ನೋಡಬಾರದು, ಇನ್ನೊಂದು ಹೋಲಿಸಬಾರದು. ಕೆಲವೊಮ್ಮೆ ಹೀಗೆ ಇರ್ಬೋದು, ನಾವು ಹೆಜ್ಜೆ ತೆಗೆದುಕೊಳ್ಬೇಕಾದ ಸಮಯದಲ್ಲಿ ಹೆಜ್ಜೆ ತಗೋದಲ್ಲಿದ್ದಾಗ ಸಭೆಯಲ್ಲಿ
ಕೈ ಜೋಡಿಸಬೇಕಾದ ಸ್ಥಳದಲ್ಲಿ ಕೈ ಜೋಡಿಸಿದ್ದಾಗ ನಮ್ಮ ನಂತರ ಯಾರೊಬ್ಬರು ಬರ್ತಾರೆ, ರಕ್ಷಣೆ ಒಂಥರ ದೀಕ್ಷೆ ತಿಳ್ಕೊಳ್ತಾರೆ, ಅವರು ಜೊತೆ ನಿಲ್ತಾರೆ, ಮುಂದೆ ಬರ್ತಾರೆ, ಅವರು ಅಭಿವೃದ್ಧಿ ಆಗ್ತಾರೆ ಆತ್ಮೀಯ ಜೀವಿತದ ಸೇವೆಯಲ್ಲಿ. ಅವಾಗ ಹೊಟ್ಟೆ ಕಿಚ್ಚು ಮಾಡಬಾರ್ದು. ಅವಾಗ ಹೊಟ್ಟೆ ಕಿಚ್ಚು ಬೇಡ. ನನಗಿಂತ ಹಿಂದೆ ನಿಂತರ ಇವನು ಬಂದ ನೋಡಿ, ಇವನು ಅಹಂಕಾರ ನೋಡಿ ಮುಂದೆ ಅಹಂಕಾರವಾದ ಅಹಂಕಾರ ಅಲ್ಲ, ದೇವರ ಮೇಲೆ ಕೆತ್ತಾ ಇದ್ದಾನೆ, ದೇವ್ರ ಉಪಯೋಗ ಮಾಡ್ತಾ ಇದ್ದಾನೆ. ಅವ್ನು ನಿಂತ, ಅವನಿಗೆ ಆಸೆ ಇದೆ, ಸೇವೆ ಮಾಡಬೇಕಂತ ಆಸೆ ಇದೆ, ಬಯಕೆ ಇದೆ, ಜೊತೆ ನಿಂತಿದ್ದಾನೆ, ಕೈ ಜೋಡಿಸಿದ್ದಾನೆ. ಕೈ ಜೋಡಿಸಬೇಕಾದ್ರೆ ಬೆಳ್ಳಿಲ್ಲ. ಎಷ್ಟು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಶಿಷ್ಯರಲ್ಲಿ ಇದಿತ್ತು, ಗೊತ್ತುಂಟ? ಶಿಷ್ಯರಲ್ಲಿ ಇದಿತ್ತು. ಮಾರ್ಕ್ 9:33-37 ಓದಿ. ಮಾರ್ಕ್ 9:33-37. ಶಿಷ್ಯರಲ್ಲಿ ಯಾಕೆ ಇದಿತ್ತು ಅಂದರೆ ಅವರು ಪವಿತ್ರಾತ್ಮನ ಅಭಿಷೇಕ ಅಲ್ಲಿವರೆಗೆ ಅವರಲ್ಲಿ ಬರಲಿಲ್ಲ. ಪವಿತ್ರಾತ್ಮ ಅಭಿಷೇಕ ಬಂದಂಥ ಪಂಚಾಶತ ದಿವಸದ ನಂತರ ಅವ್ರ ಜೀವಿತ ಚೇಂಜ್ ಆಯಿತು, ಬದಲಾವಣೆ ಆಯಿತು. ಓದಿ. ಮತ್ತು ಅವರು ಕಪರ್ನೌಮಿಗೆ ಬಂದರು. ಅಲ್ಲಿ ಆತನು ಮನೆಯಲ್ಲಿದ್ದಾಗ ನೀವು ದಾರಿಯಲ್ಲಿ ಏನು ಮಾತಾಡಿಕೊಳ್ತಿದ್ದೀರಿ ಎಂದು ಶಿಷ್ಯರು ಯೇಸುಸ್ವಾಮಿ ಕೇಳಲು ಅವರು ಸುಮ್ಮನಿದ್ದರು. ಮುಂದೆ ಓದಿ. ಯಾಕೆಂದರೆ ಅವ್ರ ದಾರಿಲಿ ಒಬ್ಬರು ಕೂಡ ಒಬ್ಬರು ತಮ್ಮಲ್ಲಿ ಯಾವನು ಹೆಚ್ಚಿನವನು ಎಂದು ವಾಗ್ವಾದ ಮಾಡಿಕೊಂಡಿದ್ದರು. ಪೇತ್ರ ಹೇಳ್ತಾನೆ, ಫಸ್ಟ್ ನನ್ನನ್ನೇ ಯೇಸು ಕರೆದದ್ದು, ನಾನು ದೊಡ್ಡವನು. ಯೋಹನ ಹೇಳ್ತಾ ಇದ್ದಾನೆ, ಒಟ್ಟಿಗೆ ನಮ್ಮನ್ನು ಕರೆದ, ನಾನು ದೊಡ್ಡವನು. ತೋಮ ಹೇಳ್ತಾ ಇದ್ದಾನೆ, ಇಲ್ಲ ನಾನು ದೊಡ್ಡವನು. ಯೋಹನ ಹೇಳ್ತಾನೆ, ಯೇಸುನ ಎದೆಯಲ್ಲಿ ಯಾವಾಗಲೂ ಎದು ಹೊರಗಿಕೊಂಡ್ರಿ, ನಾನಲ್ವಾ, ಆಗ ನಾನು ದೊಡ್ಡವನು. ಎಲ್ಲರೂ ದೊಡ್ಡವನು. ಎಲ್ಲರಿಗೂ ದೊಡ್ಡವರಾಗಿ ಆಗಬೇಕು. ಅದು ಸೇವೆ ಮಾಡಲಿಕ್ಕೆ ಯಾರಿಗೂ ಬೇಡ. ನಿನ್ನೆ ಹೇಳಿದೆ, ಸಭೆಯಲ್ಲಿ ಯೇಸುವಿಗೆ ಹೀರೋಗಳು ಬೇಡ. ಯೇಸುವಿಗೆ ಯಾರು ಬೇಡ? ಹೀರೋಗಳು ಬೇಡ. ಸಭೆಯಲ್ಲಿ ಸೇವೆ ಮಾಡುವ ಸೇವಕರು ಬೇಕು. ಯೇಸುಗೆ ಯಾರು ಬೇಕು? ಹಲ್ಲೆಲೂಯಾ. ಯೇಸುಗೆ ಯಾರು ಬೇಕು? ಹೀರೋಗಳು ಬೇಡ, ಸೇವೆ ಮಾಡುವ ಸೇವಕರು ಬೇಕು. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ದೀನತೆ ಇದ್ದರೆ ನಮ್ಮ ಜೀವಿತದಲ್ಲಿ ದೇವರು ದೇವರು ಲಕ್ಷಿಸ್ತಾನಂತೆ ನಮ್ಮನ್ನು. 138 ಕೀರ್ತನೆ 6ನೇ ವಾಕ್ಯ ಓದಿ. ಕೀರ್ತನೆ 138 6ನೇ ವಚನ. 138 Psalms also 6 ಓದಿ ನೋಡು. 138 ಕೀರ್ತನೆ 6ನೇ ವಚನ. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸುತ್ತಾನೆ. ಯಾರನ್ನು ಲಕ್ಷಿಸ್ತಾನೆ? ದೀನ ಲಕ್ಷಿಸ. ಒಂದು ವೇಳೆ ನೀನು ದೀನತೆ ಉಳ್ಳವನಾದ್ರೆ ನಿನ್ನನ್ನು ನಿನ್ನ ತಂದೆ ತಾಯಿಯೋ, ನಿನ್ನ ಗಂಡನೋ, ನಿನ್ನ ಹೆಂಡತಿಯೋ, ಅಥವಾ ನಿನ್ನ ವಿಶ್ವಾಸಿಗಳು ಲಕ್ಷಿಸದೆ ಹೋಗುವುದಾದ್ರೂ ಪರವಾಗಿಲ್ಲ. ನಿನ್ನ ಕೆಲಸ ಮಾಡೋ ಸ್ಥಳದಲ್ಲಿ ಬಾಸು ಲಕ್ಷಿಸದೆ ಹೋದ್ರೂ ಪರವಾಗಿಲ್ಲ. ಆದರೆ ನೀನು ದೀನನಾಗಿರುವುದಾದ್ರೆ ನಿನ್ನನ್ನು ಲಕ್ಷಿಸುವ ಒಬ್ಬ ದೇವರಿದ್ದಾನೆ. ಮಾತ್ರ ಗರ್ವಿಷ್ಠರನ್ನು ಏನ್ ಮಾಡ್ತಾನಂತೆ? ಗರ್ವಿಗಳನ್ನು, ಅಹಂಕಾರಿಗಳನ್ನು ದೂರದಿಂದಲೇ ಗುರುತಿಡಿತಾನೆ. ಲೂಕ 1:52 ಓದಿ. ಲೂಕ್ 1:52. ಲೂಕ 1:52. ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನ ಸ್ಥಿತಿಯಲ್ಲಿರುವವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಉನ್ನತ ದೀನ ಸ್ಥಿತಿಯನ್ನು ಏನ್ ಮಾಡಿದ್ದಾನಂತೆ? ದೇವರು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸಭೆಯಲ್ಲಿ ಎಷ್ಟು ನಾವು ನಮ್ಮ ತಗ್ಗಿಸಿಕೊಳ್ತೇವೆ, ನಮ್ಮ ಆತ್ಮೀಯ ಜೀವಿತದಲ್ಲಿ ಎಷ್ಟು ನಾವು ತಗ್ಗಿಸಿಕೊಳ್ತೇವೆ, ಸೇವೆಯಲ್ಲಿ ನಾವು ಎಷ್ಟು ತಗ್ಗಿಸಿಕೊಳ್ತೇವೆ, ಅಷ್ಟು ಉನ್ನತಕ್ಕೆ ಕರ್ತನು ನಮ್ಮನ್ನು ಕರ್ಕೊಂಡು ಹೋಗುವನಾಗಿರುತ್ತಾನೆ. ಹಲ್ಲೆಲೂಯಾ. ಅನೇಕ ಸಮಯಗಳಲ್ಲಿ ಮನೆಯಲ್ಲಿ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಜಗಳ ಆದರೆ, ಅಥವಾ ಯಾರೊಟ್ಟಿಗೆ ಏನಾದ್ರು ಮನಸ್ತಾಪ ಆದರೆ, ಅಥವಾ ಸಭೆಯಲ್ಲಿ ವಿಶ್ವಾಸೊಟ್ಟಿಗೆ ಏನಾದ್ರು ಮನಸ್ತಾಪ ಆದರೆ ಸಾರಿ ಹೇಳುವುದಕ್ಕೆ ನಮಗೆ ಕಷ್ಟ. ಕೆಲವರ ಒಣ ಸ್ವಾರಿ ಇರ್ತದೆ. ಒಣ ಸ್ವಾರಿ ಅಂದರೆ, ಈ ಒಣ ಸ್ವಾರಿ ಏನೆಂದರೆ ಒಳಗಡೆ ಕ್ಷಮಿಸಿಲ್ಲ, ಒಳಗಡೆ ಪಶ್ಚಾತ್ತಾಪ ಇಲ್ಲ, ಆ ದುಃಖ ಇಲ್ಲ ಆ ವಿಷಯದಲ್ಲಿ.
ಯಾರು ಮನೆಯವರು ಹೇಳಿದ್ರಂತ ಹೋಗಿ ಸಾರಿ ಕೇಳೋದು, ಅಥವಾ ಕೇಳಿದ್ರಂತ ಹೋಗಿ ಹೇಳೋದು ಅದಲ್ಲ. ನಮ್ಮ ಸ್ವಾರಿಯ ಯಾವ ಹೃದಯದಿಂದ ಯಾವ ಭಾವನೆಯಿಂದ ಕೇಳಿದ್ದೇವೆ, ಪರಲೋಕ ದೇವರು ನಮ್ಮನ್ನು ನೋಡ್ತಾನೆ, ಪ್ರತಿಫಲ ಕೊಡುವ ದೇವರು ನೋಡ್ತಾನೆ. ಮೊದಲು ಸಾರಿ ಹೇಳುವಂಥ ಗುಣ ನಮಗೆ ಬೇಕು. ಸಾರಿ ಹೇಳುವಂಥ ಗುಣ. ಯಾಕೆ ಸಾರಿ ಹೇಳ್ತಾ ಇಲ್ಲ ಗೊತ್ತುಂಟ? ಈಗ ಹೊರಟಾಗ್ತಾ ಇದೆ ಒಳಗಡೆ ಅಹಂಕಾರ ಇದ್ದಾದ್ದರಿಂದ ತಗ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸಾರಿ ಕೇಳಲಿಕ್ಕೆ ಆಗ್ತಾ ಇಲ್ಲ. ಸಾರಿ ಬ್ರದರ್, ಸಾರಿ ಸಿಸ್ಟರ್, ಸಾರಿ ಪಾಸ್ಟರ್, ಗಂಡನಿಗೆ ಸಾರಿ, ಹೆಂಡತಿಗೆ ಸಾರಿ, ಕೆಲಸದ ಸ್ಥಳದಲ್ಲಿ ಸಾರಿ ಕೇಳಬೇಕು ನಾವು. ನಮ್ಮನ್ನು ಮಕ್ಕಳು ನೋಡ್ತಾರೆ, ನಮ್ಮಿಂದ ಮಕ್ಕಳು ಕಲಿಯುತ್ತಾರೆ. ಕೆಲವೊಮ್ಮೆ ತಪ್ಪು ನಾವು ಮಾಡಿರ್ತೇವೆ, ತಪ್ಪು ನಮ್ಮಿಂದ ಆಗಿರ್ತದೆ, ಒಪ್ಪಿಕೊಳ್ಳುವಂಥ ಸ್ವಭಾವ ನಮ್ಮಲ್ಲಿ ಇರುವುದಿಲ್ಲ. ಗೊತ್ತಿರುದ್ರೂ ಒಪ್ಪಿಕೊಳ್ಳದಿರೋ ಕೆಲವೊಬ್ಬರು ಇರ್ತಾರೆ, ಒಪ್ಪಿಕೊಳ್ಳುವುದೇ ಇಲ್ಲ, ತಿದ್ದುವಾಗ ಒಪ್ಪಿಕೊಳ್ಳಲ್ಲ, ಹಾಗಿರ್ತದೆ. ಮನೆಯಲ್ಲಿ ಆಗಿರ್ಬೋದು, ಕೆಲಸ ಸ್ಥಳದಲ್ಲಿ ಆಗಿರ್ಬೋದು, ಸಭೆಯಲ್ಲಿ ಆಗಿರ್ಬೋದು. ಹಲ್ಲೆಲೂಯಾ. ಒಪ್ಪಿಕೊಳ್ಳುವಂಥ ಸ್ವಭಾವ ಅನೇಕರಲ್ಲಿ ಇರುವುದಿಲ್ಲ. ಒಪ್ಪಿಕೊಳ್ಳುವಂಥ ಸ್ವಭಾವ ಇರಬೇಕು. ತಿದ್ದುವಾಗ, ಸರಿಪಡಿಸುವಂಥ ಸಂದರ್ಭದಲ್ಲಿ ಕೆಲವರು ಯಾರು ನಿಮಗೆ ಹೇಳಿದ್ದು ಅಂತ ಕೇಳೋದು ಮೊದಲು. ಓಕೆ, ಅವರ ಹೆಸರು ಹೇಳಿದೆ ಅವರೊಟ್ಟಿಗೆ ಜಗಳಕ್ಕೆ ನಿಲ್ಲೋದು. ಮತ್ತೆ ಅಂದರೆ ನನ್ನ ತಪ್ಪಾಗಿದೆ ಅಂತ ಅದು ಒಪ್ಪಿಕೊಳ್ಳಲ್ಲ. ಅರ್ಥ ಆಯ್ತಲ್ಲ? ಆ ರೀತಿಯ ವಿಶ್ವಾಸಗಳಿರ್ತಾರೆ. ಹಲ್ಲೆಲೂಯಾ. ತಗ್ಗುತನ ದೇವರು ನೋಡುವುದು ತಗ್ಗುತನ. ನಮ್ಮಲ್ಲಿ ನೋಡಿ ಅನೇಕ ಕ್ಷೇತ್ರಗಳನ್ನು ನಮ್ಮ ಜೀವಿತದಲ್ಲಿ ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. ಇದು ಸ್ವಲ್ಪ ರೈಸ್ ಮಾಡಿ ಬರೋದು. ಹಲ್ಲೆಲೂಯಾ. ಮಿಕ್ಸ್ ಮಾಡಿ, ನನಗೆ ಒತ್ತಡ ಬೀಳ್ತದೆ ವಾಯ್ಸ್. ಹಲ್ಲೆಲೂಯಾ. ಸಾಕು. ತಗ್ಗಿಸಿಕೊಂಡ್ರೆ ದೇವರನ್ನ ಆಶೀರ್ವಾದಕ್ಕೆ ನಾವು ಪಾತ್ರ ಆಗ್ತೇವೆ. ನಮ್ಮನ್ನು ಉನ್ನತಕ್ಕೆ ಇರ್ತಾನೆ. ಹಲ್ಲೆಲೂಯಾ. ಜ್ಞಾನೋಕ್ತಿ 3:34 ಓದಿ. ಪ್ರಾಬ್ಸ್ ಚಾಪ್ಟರ್ 3:34. ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವನು ಆತನು ತಿರಸ್ಕರಿಸುವನು, ದೀನರಿಗಾದರೂ ಕೃಪೆ. ದೀನರಿಗೇನು ಅನುಗ್ರಹಿಸ್ತಾನೆ? ಕೃಪೆಯನ್ನು ಅನುಗ್ರಹಿಸುತ್ತಾನೆ. ತಗ್ಗಿಸಿಕೊಳ್ಳುವವರಿಗೆ ಆತನು ಕೃಪೆಯನ್ನು ಅನುಗ್ರಹಿಸುವಂಥ ದೇವರೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಮಕ್ಕಳು ಕೂಡ ತಂದೆ ತಾಯಿ ತಿದ್ದುವಾಗ, ತಂದೆ ತಾಯಿ ಗದರಿಸುವಾಗ ಕೋಪ ಮಾಡಬಾರ್ದು. ಆ ಸ್ಕೂಲಲ್ಲಿ ಟೀಚರ್ ಗದರಿಸುವಾಗ ಕೋಪ ಮಾಡಬಾರ್ದು. ಯಾಕೆ? ಅವ್ರು ಒಳ್ಳೆಯದಕ್ಕಾಗಿ ತಿತ್ತಾರೆ, ಒಳ್ಳೆಯದಕ್ಕಾಗಿ ಗದರಿಸ್ತಾರೆ. ನಮ್ಮ ಒಳ್ಳೆಯದಕ್ಕೋಸ್ಕರ, ದ್ವೇಷದಿಂದ ಅಲ್ಲ. ಏನು ಸಭಾಪಾಲಕರು ಕೂಡ ಕೆಲವೊಮ್ಮೆ ತಿದ್ದುವುದು, ಗದರಿಸೋದು ಒಳ್ಳೆಯದಕ್ಕಾಗಿ, ದ್ವೇಷದಿಂದ ಅಲ್ಲ. ಕೆಲವು ಅರ್ಥ ಮಾಡಿಕೊಳ್ಳೋದಿಲ್ಲ. ತಿದ್ದಿಸಿಕೊಂಡ್ರೆ ಅದು ಅಂಥವರಿಗೆ ಆಶೀರ್ವಾದ. ತಿದ್ದಿಸಿಕೊಂಡ್ರೆ ಒಂದೆರಡು ವಾಕ್ಯ ಓದುವ. ಜ್ಞಾನೋಕ್ತಿ 16:17 ಓದಿ. ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯ್ತಾನೆ. ಯಾರ ಗಮನ? ಇನ್ನೊಬ್ಬ ನಡತೆ ಗಮನಿಸುವುದಲ್ಲ. ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ನೋಡಿ ಅವಳು ನೋಡಿ ಅವನೊಟ್ಟಿಗೆ ಮಾತಾಡ್ತಾ ಇರ್ತಾನೆ, ಯಾವಾಗ ಅವನೊಟ್ಟಿಗೆ ಮಾತಾಡ್ತಾ ಇರ್ತಾಳೆ ಅವಳು. ನಮಗೆ ಯಾಕೆ ಬೇಕು? ಯಾರ ನಡತೆಯನ್ನು ಗಮನಿಸಬೇಕಂತೆ ನಾವು? ನಮ್ಮ ನಡತೆ ನಾವು ಗಮನಿಸಬೇಕು. ನಮ್ಮನ್ನು ನಾವು ನೋಡ್ತಾ ಇರಬೇಕು, ನಮ್ಮನ್ನು ನಾವು ತಿತ್ತಾ ಇರಬೇಕು, ನಮ್ಮನ್ನು ನಾವು ಪರೀಕ್ಷೆ ಮಾಡ್ತಾ ಇರಬೇಕು. ಅಂಥವನು ತನ್ನ ಆತ್ಮವನ್ನು ಕಾಯುತ್ತಾನೆ. 19:16 ಓದಿ. ಪ್ರಾಬ್ಸ್ 19:16. ನಾನು 19:16. ಆಜ್ಞೆಯನ್ನು ಪಾಲಿಸುವವನು ಆತ್ಮವನ್ನು ಪಾಲಿಸುವನು, ನಡತೆ ಲಕ್ಷಿಸದವನು ಸಾಯುವನು. ನಡತೆ ಲಕ್ಷಿಸದೆ ಇದ್ರೆ ಏನಾಗ್ತದೆ? ಸಾವು ಬರ್ತದೆ. ನಮ್ಮ ನಡತೆಯನ್ನು ಲಕ್ಷಿಸದೆ ಹೋದರೆ ಏನಾಗ್ತದೆ? ಸಾವು ಬಂದು ಬಿಡ್ತದೆ. ಅದಕ್ಕೆ ನಾವು ನಮ್ಮನ್ನು ಯಾವಾಗ ಕರ್ತನ ಭೋಜನದಲ್ಲಿ ಕೂಡ ಪರೀಕ್ಷೆ ಮಾಡಲಿಕ್ಕೆ ದೇವರು ಅವಕಾಶ ಮಾಡಿಕೊಂಡು ನಮ್ಮನ್ನು ಸರಿ ಮಾಡಲಿಕ್ಕೆ, ತಿದ್ದಿಕೊಳ್ಳಲಿಕ್ಕೆ ನಮ್ಮನ್ನೇ ನಾವು ವಿಚಾರಿಸಬೇಕಂತ. ನೋಡಿ 1 ಕೊರಿಂಥ 11ನೇ ಅಧ್ಯಾಯ
30, 31, 32, 31, 31, 32. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ನಮ್ಮನ್ನು ನಾವು ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಪ್ರೈಸ್ ಗಾಡ್. ನಮ್ಮನ್ನು ನಾವು ವಿಚಾರಿಸಿಕೊಂಡರೆ, ನಮ್ಮನ್ನು ಪರೀಕ್ಷೆ ಮಾಡಿಕೊಂಡ್ರೆ ಲೋಕದವರ ಸಂಗಡ ನಮಗೆ ಏನಾಗುವುದಿಲ್ಲ, ಅಪರಾಧಿಗಳೆಂಬ ನಿರ್ಣಯ ನಮಗೆ ಉಂಟಾಗುವುದಿಲ್ಲ. ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರಬೇಕು. ಎಲ್ಲಿ ತಪ್ಪಿದ್ದೇನೆ ಸ್ವಾಮಿ, ಎಲ್ಲಿ ತಿದ್ದೇನೆ, ಪರಿಶುದ್ಧಾತ್ಮನೇ ತೋರಿಸು. ಇನ್ನೊಬ್ಬರು ಎಲ್ಲಿ ತಪ್ತಾರೋ ಗೊತ್ತಿಲ್ಲ, ಅವರ ಬಗ್ಗೆ ಅಲ್ಲ ನಾವು ನೋಡೋದು, ನಮ್ಮ ಬಗ್ಗೆನೇ ನಾವು ನೋಡ್ತಾ ಇರಬೇಕು, ನಮ್ಮ ಬಗ್ಗೆ ಪರಿಶೀಲಿಸ್ತಾ ಇರಬೇಕು. ಹಾಗಾದರೆ ಎಲ್ಲ ಕ್ಷೇತ್ರಗಳಲ್ಲಿ ತಗ್ಗುತನ ಬೇಕು, ದೀನತೆ ಬೇಕು. ಸಭೆ ಒಳಗಡೆ ಬಂದ ಮೇಲೆ ಪದವಿ ಅಲ್ಲ. ಇಷ್ಟು ಕಲಿತಿದ್ದೇನೆ ನಾನು, ಇಷ್ಟು ವಿದ್ಯಾಭ್ಯಾಸ, ಇಂಥ ಪದವಿಯಲ್ಲಿದ್ದೇನೆ, ನಾನು ಗುಡಿಸ್ಬೇಕಾ, ನಾನು ಒರೆಸ್ಬೇಕಾ, ನಾನು ಚೇರ್ ಇಡಬೇಕಾ ಅಂತ ಕೆಲವೊಬ್ಬರು ಇರ್ತಾರೆ, ಆ ರೀತಿಯಲ್ಲಿ ಇರ್ತಾರೆ. ಆ ಎಲ್ಲ ಸೇವೆ ನನಗೆ ಆಗಲ್ಲ ಅಂಥವ್ರ ದೇವರು ನೋಡಿಬಿಟ್ಟ. ಗರ್ವಿಷ್ಠರನ್ನು ದೇವರು ದೂರದಿಂದಲೇ ಗುರುತು ಹಿಡಿತಾನೆ. ಮತ್ತೆ ಎಲ್ಲಿ ಉಪಯೋಗಿಸಲ್ಪಡಲಿಕ್ಕೆ ಆಗ್ತದೆ? ಹಲ್ಲೆಲೂಯಾ. ಆಫ್ರಿಕಾ ದೇಶದಲ್ಲಿ ಒಂದು ಚರ್ಚಲ್ಲಿ ಒಂದು ಸಹೋದರಿ ಗುಡಿಸುತ್ತಾ ಒರೆಸುತ್ತಾ ಇದ್ರು. ದೊಡ್ಡ ಚರ್ಚ್ ಅದು, ದೊಡ್ಡ ಆಲಯ. ಆಗ ಒಬ್ಬ ಸೇವಕ ಆ ಕಡೆ ಬಂದು ನೋಡಿದ್ರೆ ಇನ್ನು ಒಳ್ಳೆ ಒಳಗೆ ಕಾಣ್ತಾ ಇದ್ದೀಯಾ, ಎಜುಕೇಟೆಡ್ ಹಾಗೆ, ವಿದ್ಯೆ ಮಾಡಿದ ಹಾಗೆ ಕಾಣ್ತಾ ಇದ್ದೀಯಾ, ನೀನು ಇಲ್ಲಿ ಆಲಯದಲ್ಲಿ ಕ್ಲೀನ್ ಮಾಡ್ತಾ ಇದ್ದೀಯಾ, ಇಲ್ಲಿ ಇದು ಅನ್ನಿಲ್ಲ ಕೆಲಸ ಅಂತ ಹೇಳಿದ್ರಂತೆ. ಅವರೊಬ್ಬ ಬಿಸ್ನೆಸ್ ಮ್ಯಾನ್. ಮತ್ತೆ ಅವರಿಗೆ, ಆ ಸಹೋದರಿಗೆ ತನ್ನ ID ಕಾರ್ಡ್ ಹೋಗುವಾಗ ಈ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೇಳಿದ್ರು, ಒಂದು ಕೆಲಸ ಮಾಡಿ, ನೀವು ಕೆಲಸದ ಅಗತ್ಯ ಇದ್ದರೆ ನನ್ನ ಆಫೀಸಿಗೆ ಬಾ, ನಾನು ಕೆಲಸ ಕೊಡ್ತೇನೆ ಅಂತ ಹೇಳಿ ಅವರು ಹೋಗೋದಕ್ಕಿಂತ ಮುಂಚೆ ತಿರುಗಿ ನಿನ್ನ ID ಕಾರ್ಡ್ ಏನಾದರೂ ಉಂಟಾ ಅಂತ ಕೇಳಿದ್ರಂತೆ. ಆಗ ಅವರು ಸಿಸ್ಟರ್ ಅವ್ರದ್ದು ಈ ವಿಸಿಟಿಂಗ್ ಕಾರ್ಡ್ ಅವರಿಗೆ ಕೊಟ್ಟರು. ನೋಡಿದಾಗ ಆ ಬಂದಂಥ ಬಿಸ್ನೆಸ್ ಅವರಿಗಿದ್ದಲ್ಲ ತಲೆ ತಿರುಗಿತೆ ಅಂತೆ. ಯಾವುದೊಂದು ದೊಡ್ಡ ಕಂಪನಿಯ ಓನರ್ ಅಂತೆ ಈ ಬಿಸ್ನೆಸ್ ಮೆನ್ ಏನೂ ಅಲ್ಲ ಅವರ ಮುಂದೆ, ಚಿಕ್ಕ ಇದು ದೊಡ್ಡ ಕಂಪನಿ. ಅವ್ರಿಗೆ, ನೀವು ಸಿಸ್ಟರ್ ಇಲ್ಲಿ ಇಷ್ಟು ದೊಡ್ಡ ಇದು ಇದ್ದವರು ಇಲ್ಲಿ ಬಂದು ಕುಡಿಸ್ತಿದ್ದೀರಾ ಅಂತ ಕೇಳಿದಾಗ, ನಾವು ಸಭೆಗೆ ಬಂದ ಮೇಲೆ ಎಲ್ಲಕ್ಕಿಂತ ದೊಡ್ಡ ಕೆಲಸ ಸಭೆ ಕೆಲಸ, ಸಭೆಯ ದೇವರ ಕೆಲಸ ಎಂಬುದಾಗಿ ಅವರು ಹೇಳಿದ್ರಂತ. ಅದಕ್ಕಾಗಿ ನಾನೇ ಪಾಶ್ಚಾತ್ಯ ಕೇಳಿಕೊಂಡು ನಾನೇ ಈ ಕೆಲಸ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಅವರ ಕೈ ಕೆಳಗೆ ಎಷ್ಟೋ ಸಾವಿರಾರು ಮಂದಿ ಕೆಲಸಕ್ಕಿದ್ದಾರೆ. ಸಹೋದರಿ ಕೈ ಕೆಳಗೆ ನಾವು ತಗ್ಗಿಸಿಕೊಳ್ಳದಿದ್ದರೆ ದೇವರನ್ನ ಉಪಯೋಗಿಸ್ಲಿಕ್ಕೆ ಆಗಲ್ಲ. ದೀನತೆ, ತಗ್ಗುತನ ನೋಡಿ. ಎಷ್ಟು ಜನ ಈ 2 ಅರಸು 3:11 2 ಕಿಂಗ್ 3:11 ಎಲೀಷ ಏನು ಕೆಲಸ ಮಾಡ್ತಾ ಇದ್ದ, ಏನು ಸೇವೆ ಮಾಡ್ತಾ ಇದ್ದ? ಎಲಿಯನ ಕೈಗೆ ನೀರು ಕೊಡ್ತಾ ಇದ್ದ. ನೀರು ಕೊಡೋದಂದ್ರೆ ಎಲಿಯ ಊಟ ಮಾಡ್ಲಿಕ್ಕೆ ಹೋಗುವಾಗ ಕೈ ತೊಳಿಲಿಕ್ಕೆ ಕಾಲ್ದು ನೀರು ಕೊಡೋದು, ಆತನ ಪ್ರಸಂಗ ಮಾಡುವಾಗ ಹೋಗಿ ನೀರು ಕೊಡೋದು. ಇಲ್ಲಿ ಕೆಲವರು ಕೊಡ್ತಾರೆ, ಈಗ ಎಂಡ್ರೆ ಬೆದರಲ್ಲಿ ಕೊಡ್ತಾರೆ, ಪಾಸ್ಟ್ ಬಂದಾಗ ಎಲ್ಲ ಆಸ್ಟಿನ್ ಕೊಡ್ತಾರೆ, ಎಂಡ್ರೆ ಬೆದರ್ ಕೊಡ್ತಾರೆ, ನೀರು ಕೊಡ್ತಿರೋದು. ಹಲ್ಲೆಲೂಯಾ. ತಿಮೋತಿ ಏನು ಮಾಡ್ತಾ ಇದ್ದ? ಅಪೊಸ್ತಲಕತೆ 19:22 ಪೌಲನಿಗೆ ಸೇವೆ ಮಾಡ್ತಾ ಇದ್ದ. ಮಾರ್ಕ 13, ಅಪೊಸ್ತಲಕತೆ 13:5-6 ಮಾರ್ಕ್ ಏನು ಮಾಡ್ತಾ ಇದ್ದ? ಉಪಚಾರದ ಸೇವೆ ಮಾಡ್ತಾ ಇದ್ದ. ಅಂಥವ್ರದ್ದು ಕೈ ಬಿಟ್ಟನ. ಮತ್ತು ಜ್ಞಾನೋಕ್ತಿ 28:20 ಹೇಳ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ತಗ್ಗುತನ, ದೀನತೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ಹೋದರೆ ದೇವರ ಅಂಥ ವ್ಯಕ್ತಿಗಳನ್ನು ಉಪಯೋಗಿಸುವುದಿಲ್ಲ. ಅಂಥ ವ್ಯಕ್ತಿಗಳ ದೇವರು ಉನ್ನತಕ್ಕೆ ನಡೆಸಲಿಕ್ಕೆ ಆಗಲ್ಲ. ಪೌಲ ಏನು ಹೇಳಿದ? 1 ತಿಮೋಥೆಯ 1:12-13 ನಂಬಿಗಸ್ತನೆಂದು ಎಣಿಸಿ ನನಗೆ ಸೇವೆ ಕೊಟ್ಟ. ನಂಬಿಗಸ್ತಿಗೆ ಪರೀಕ್ಷೆ ಆಗುತ್ತದೆ. ಸುಮ್ಮನೆ ದೊಡ್ಡ ದೊಡ್ಡ ಸೇವೆ ಒಬ್ಬ ವ್ಯಕ್ತಿ ಕೊಡುವುದ ದೇವರು. ಚಿಕ್ಕ ಸೇವೆ ಕೊಡ್ತಾನೆ. ಆ ಚಿಕ್ಕ ಸೇವೆ ಸಿಕ್ಕಿದಾಗಲೇ
ನನಗೆ ಈ ಚಿಕ್ಕ ಸೇವೆ, ಅವರಿಗೆ ನೋಡಿ, ಅವನಿಗೂ ಆ ಬ್ರದರ್ಗೆ ಆ ಸಿಸ್ಟರ್ಗೆ ದೊಡ್ಡ ಸೇವೆ ಸಿಕ್ಕಿತ್ತು. ನನಗೆ ಇಷ್ಟು ವರ್ಷದಿಂದ ಸಿಕ್ಕಿದ ಸೇವೆ ಈ ಚಿಕ್ಕ ಸೇವೆ ಸಿಕ್ಕಿತ ಮಾಡಿ. ಒಂದು ವಾಕ್ಯ ಓದಿ, ಎಕ್ಲೇಶಿಯಾ ಪ್ರಸಂಗಿ 9 ಪ್ರಸಂಗಿ 9:7-10 ಓದಿ ನೋಡುವ. ಆಳುಗಳು ಕುದುರೆ ಸವಾರಿ ಮಾಡುವುದನ್ನು ಪ್ರಭುಗಳು 10ನೇ ಅಧ್ಯಾಯ ಅಲ್ಲ, 9ನೇ ಅಧ್ಯಾಯ 7 ಓದಿ. ಹೋಗು, ನಿನ್ನ ಅನ್ನವನ್ನು ಸಂತೋಷದಿಂದ ಉಣ್ಣು, ನಿನ್ನ ದ್ರಾಕ್ಷರಸವನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿ. ದೇವರು ನಿನ್ನ ನಡತೆಗೆ ಮೆಚ್ಚಿದನಷ್ಟೇ. ಮುಂದೆ ಓದಿ. ನಿನ್ನ ಬಟ್ಟೆಗಳು ಬೆಳ್ಳಗಿರಲಿ. ಬಟ್ಟೆಗಳು ಹೇಗಿರಬೇಕು? ಬಟ್ಟೆಗಳು ಬೆಳ್ಳಗಿದ್ರೆ ಅರ್ಥ ಏನು? ಪವಿತ್ರತೆ, ಪರಿಶುದ್ಧತೆ. ಮುಂದೆ ಓದಿ. ತಲೆಗೆ ತೈಲದ ಕೊರತೆ ಇಲ್ಲದಿರಲಿ. ಅಭಿಷೇಕ ಇರಬೇಕು, ಕೊರತೆ ಇರಬಾರ್ದು. ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳಲ್ಲೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು. ಕುಟುಂಬ ಜೀವಿತದಲ್ಲಿ ಸಂತೋಷವಾಗಿರುವುದು. ನಿನ್ನ ಬಾಳಿನಲ್ಲಿಯೂ ನೀನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಇದೇ ನಿನಗೆ ಬಂದ ಪಾಲು. ಇಂಪಾರ್ಟೆಂಟ್ ವಾಕ್ಯ. ಈಗ 10ನೇ ವಾಕ್ಯ. ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ಬದಲಿಗೆ ಕೈ ಕೊಟ್ಟು ಹೇಳಿ, ಸಭೆಯಲ್ಲಿ ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ನೀನು ಮಾಡುವುದಾದರೆ ರೈಟ್ ಟೈಮ್, ತಕ್ಕ ಸಮಯದಲ್ಲಿ ದೇವರು ನಿನ್ನನ್ನು ಮೇಲಗೆತ್ತುವನು. 1 ಪೀಟರ್ 5:5-6 ಬನ್ನಿ. ಅದು ಕಂಪ್ಲೀಟ್ ಮಾಡಲಿಲ್ಲ ನಾವು ವಾಕ್ಯ, ನಾವು ಅಲ್ಲ. 5ನೇ ವಾಕ್ಯ 5 ಮತ್ತು 6, 1:5-5 ಯೌವನಸ್ಥನೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ. ಎಂತ ವಸ್ತ್ರ? ಎಂತ ವಸ್ತ್ರ? ದೀನ ಮನಸ್ಸೆಂಬ ವಸ್ತ್ರ. ಮನಸ್ಸಲ್ಲಿ ದೀನತೆ ಇದ್ರೆ ಅದು ಕ್ರಿಯೆ ಮೂಲಕ ಹೊರಗೆ ಬರ್ತದೆ. ಸುಮ್ಮನೆ ಫಸ್ಟ್ ಬ್ರದರ್, ಅದು ದೀನತೆ ಅಲ್ಲ. ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಕೆಲವು ಹೀಗಿರ್ತಾರೆ, ಬ್ರದರ್ ಪ್ರೈಸ್, ಸಿಸ್ಟರ್ ಪ್ರೈಸ್ ಅಲ್ಲ, ಫಸ್ಟ್ ಪ್ರೈಸ್ ಅಲ್ಲ, ಒಳಗೆ ಏನಿರಲ್ಲ. ಭಯಂಕರ. ಅವ್ರು ನೋಡುವಾಗ ಎನಿಸ್ಬೇಕು ಇವರಷ್ಟು ದೀನರು ಯಾರಿಲ್ಲ ಅಂತ. ಮುಂದೆ ಓದಿ. ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಏನ್ ಮಾಡ್ಬೇಕು? ಸೊಂಟ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಏನ್ ಮಾಡ್ಬೇಕಂತೆ? ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಒಬ್ಬರಿಗೊಬ್ಬರು ಸೇವೆ. ಎಲ್ಲರಿ ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು. ಮುಂದೆ 6ನೇ ವಾಕ್ಯ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆಗಲ ಆತನು ತಕ್ಕ ಕಾಲದಲ್ಲಿ ಸಿಕ್ಕಿದಂತ ಒಂದು ಚಿಕ್ಕ ಸೇವೆ ಸಿಕ್ಕಿತ ಮಾಡಿ, ಸಭೆಯಲ್ಲಿ ಪೂರ್ಣ ಹೃದಯದಿಂದ ಮಾಡಿ, ಪೂರ್ಣ ಶಕ್ತಿಯಿಂದ ಮಾಡಿ. ರೈಟ್ ಟೈಮ್ ಬರ್ತದೆ. ಅದಕ್ಕೆ ಒಂದು ಪ್ರಮೋಷನ್ ಇದೆ. ದೇವರಿಂದ ಪ್ರಮೋಷನ್ ಬಂದರೆ ಒಳ್ಳೆಯದು. ಪ್ರಮೋಷನ್ ಬರ್ತದೆ, ಮೇಲೆ ಕೆತ್ತುತ್ತಾನೆ ದೇವರು. ಚಿಕ್ಕದೇ ಸಿಕ್ಕಿದ ಗುಡುಗುಟ್ಟಿ ದೂಷಣೆ ಮಾಡಿ 4 ಜನ ಬಾರಿ ಹೇಳ್ತಾ ಹೋದ್ರೆ ಏನಾಗ್ತದೆ? ಅದು ಅಷ್ಟೇ. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ಚಿಕ್ಕದು ಸಿಕ್ಕಿದಾಗಲೇ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಅದನ್ನು ಪೂರ್ಣ ಮನಸ್ಸಿಂದ ನಾವು ಮಾಡಬೇಕು. ಅದನ್ನು ಮಾಡಿದಾಗ ನೋಡಿ, ಸಭೆಯ ವ್ಯವಸ್ಥೆ ಇದೆ, ಸೇವೆಯ ವ್ಯವಸ್ಥೆ ಇದೆ, ಸಭೆಯ ವ್ಯವಸ್ಥೆ ಇದು. ವಾಕ್ಯದ ಆಧಾರ ನಾನು ನಿಮ್ಗೆ ಹೇಳ್ತಿರುವಂಥದ್ದು. ಹಲ್ಲೆಲೂಯ, ಪ್ರೈಸ್ ಗಾಡ್. ನಾನು ನಾಳೆಗೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ನಾಳೆ ನಾಡಿದ್ದು ಈಗ ಸೇವಕರು ಬಂದಿದ್ದಾರೆ. ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ, ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ದೇವರ ಹತ್ರ ಕೇಳಿಕೊಳ್ಳಿ, ಕರ್ತನೆ, ಎಲ್ಲಿಯಾದರೂ ಅಹಂಕಾರ ನನ್ನಲ್ಲಿದ್ದರೆ, ಎಲ್ಲಿಯಾದರೂ ಗರ್ವ ನನ್ನಲ್ಲಿದ್ದರೆ, ಎಲ್ಲಿಯಾದರೂ ಹೆಮ್ಮೆ ಇದೆ ನನಗೆ ತೋರಿಸಿಕೊಡು. ಅದಕ್ಕೆ ಪಶ್ಚಾತ್ತಾಪ ಪಡ್ತೇನೆ. ಅಧೀನತೆಯಲ್ಲಿ ನಾನು ನಿಲ್ಲಬೇಕು ಸ್ವಾಮಿ. ಅಧೀನತೆಯಲ್ಲಿ ನಿಂತು ನಾನು ಎಲ್ಲವನ್ನು ಮಾಡಬೇಕು ಸ್ವಾಮಿ. ಅಭಿಷೇಕದ ಒಂದು ಕನೆಕ್ಷನಲ್ಲಿ ನಿಂತು ನಾನು ಎಲ್ಲವನ್ನು ಮಾಡಬೇಕು ಸ್ವಾಮಿ. ಕರ್ತನೆ, ತಪ್ಪಿ ಹೋಗದ ಹಾಗೆ ನನ್ನ ಕಾಪಾಡು. ನನ್ನಲ್ಲಿ ಏನಾದರೂ ಅಹಂಕಾರ ಇಲ್ಲಿಯವರೆಗೆ ಪ್ರಕಟ ಆಗಿರೋದಾದರೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿಕೊಳ್ಳುತ್ತೇನೆ. ಕೇಳಿಕೊಳ್ಳಿ. ದೀನ ಹೃದಯ ನನಗೆ ಕೊಡು, ದೀನ ಮನಸ್ಸು ನನಗೆ ಕೊಡು ಎಂಬುದಾಗಿ ಕೇಳಿಕೊಳ್ಳಿ. ಪ್ರಾರ್ಥನೆ ಮುಗಿಸ್ತೇನೆ.
ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಪೀಠಕ್ಕೆ ಬಂದೇವೆ. ಕೂಡಿ ಬಂದ ಎಲ್ಲರನ್ನು ವಾಕ್ಯದ ಮೇಲೆ ಅನುಗ್ರಹಿಸಿದ್ದಕ್ಕೆ ಸ್ತೋತ್ರ. ಆ ದೀನ ಮನಸ್ಸಿನೊಂದಿಗೆ ನಾವು ಆತ್ಮಿಕ ಜೀವಿತದಲ್ಲಿ ಮುಂದೆ ಹೋಗಲು ಕೃಪೆಯನ್ನು ಪ್ರತಿಯೊಬ್ಬರಿಗೆ ಅನುಗ್ರಹಿಸಿಕೊಟ್ಟು ನಡೆಸಬೇಕರ್ತನೆ ಕೇಳ್ಕೊಳ್ತೇನೆ. ಯೇಸುವಿನ ಸಲಿ ತಂದೆ, ಆಮೆನ್.